ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಸಂಕಷ್ಟಿ ಇತ್ತ, ಉಪವಾಸ ಇತ್ತ ನಮ್ದೆಲ್ಲರಿಗೂ. ಅದಕ್ಕೆ ನಾನು ಬ್ರೇಕ್ಫಾಸ್ಟ್ ಏನೂ ಪ್ರಿಪ್ರೇಷನ್ ಮಾಡಲಿಲ್ಲ. ಸೊ ಅದಕ್ಕೆ ನಮ್ಮ ಗುಂಡ್ಯಾನ ಸಲುವಾಗಿ ನಾನು ಗಂಜಿ ಮಾಡಾಕತ್ತಿದ್ದೆ. ಗಂಜಿ ಅವನಿಗೆ ತಿನ್ನಿಸಿನೇ ಮುಂದಿನ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಇಲ್ಲಿ ನೋಡ್ರಿ, ಅವನಿಗೆ ಇಲ್ಲಿ ನಾನು ತಿನ್ಸಾಕತ್ತಿದ್ದೆ. ಈ ಮುಖ ನೋಡ್ರಿ ಅವನು ಹೆಂಗೆ ಮಾಡ್ತಾನೆ ನೋಡ್ತಾರಲ್ಲ. ಅವನಿಗೆ ಏನೋ ಫಸ್ಟಿಗೆ ತಿನ್ನಿಸಿದ್ರೆ ಯಾಕೆ ಹಂಗೆ ಮಾಡ್ತಾನೆ. ನನಗೇನು ಅನ್ನಿಸ್ತದಪ್ಪ ಅಂತಂದ್ರೆ, ನಾ ಏನಾರೇ ಕರೆಕ್ಟಾಗಿ ಮಾಡಿಲ್ಲೇನೋ. ಯಾಕಂದ್ರೆ ನಿನ್ನೆ ಬರೀ ನಾ ಟೇಸ್ಟ್ ಮಾಡಂಗೂ ಇರಲಿಲ್ಲ. ನಂಗೊಂಥರ ಹೆದರಿಕೆ ಆಗಕತ್ತಿತ್ತು. ಇವ ಹಿಂಗ್ಯಾಕೆ ಮಾಡಕತ್ತಾನ, ನಾ ಏನು ಕರೆಕ್ಟಾಗಿ ಮಾಡಿಲ್ಲ, ಕರೆಕ್ಟ್ ಕ್ವಾಂಟಿಟಿಯಲ್ಲಿ ಹಾಕಿಲ್ಲ, ಏನು ಅಂತಿಕೊಂಡು ಆಮೇಲೆ ನಂಗೆ ತಿಳಿಯಲೇ ಆಗಿತ್ತಪ್ಪ ತಿಂತಾನೋ ಇಲ್ಲೋ ಅಂತ ನನಗೆ ಅನ್ಸಕತ್ತಿತ್ತು. ಆಮೇಲೆ ಮತ್ತು ಅವನಿಗೆ ನಾನು ಅದೇ ದೇವ್ರ ಸ್ತೋತ್ರ ಹೇಳಿ ಸ್ವಲ್ಪ ಅಚ್ಯುತಂ ಕೇಶವಂ ಅಂತ ಹಾಡ ಸ್ಟಾರ್ಟ್ ಮಾಡ್ದೆ. ಅಲ್ಲಿ ನೋಡು ಕೂಸು ತಿನ್ನಕ್ಕೆ ಚಾಲು ಮಾಡ್ತು. ಅವನಿಗೆ ಫ್ರೆಶ್ ಅಪ್ ಎಲ್ಲ ಮಾಡಿ ನಾವು ಇಲ್ಲೇ ಗಣೇಶನ ಗುಡಿ ಇತ್ತಲ್ಲ, ಅಲ್ಲೇ ಇವತ್ತು ಹೋಗಿ ಅಲ್ಲಿ ಸ್ವಲ್ಪ ದರ್ಶನ ಎಲ್ಲ ಮಾಡಿ. ಆ್ಯಕ್ಚುಲಿ ಏನಾಗಿತ್ತು ಅಂದರೆ, ಇನ್ನು ತಿನ್ಸ್ಕೊಂಡು ಮಾಡ್ಕೊಂಡು ಹೋಗೋಷ್ಟ್ರಾಗ ಏನಾಗಿತ್ತು ಅಂದ್ರೆ ಸ್ವಲ್ಪ ಲೇಟೇ ಆಗಿತ್ತು. ಲೇಟ್ ಅಂದ್ರೇನು, ಇಲ್ಲಿ ಮೊದಲೇ 12 ಗಂಟೆಗೆ ಹಂಗೆ ಮುಚ್ಚಿಬಿಡ್ತಾರಲ್ಲ, ಅದಕ್ಕೆ ಹೋಗಿದ್ವಿ. ಲೇಟೇ ಆಯಿತು ಸ್ವಲ್ಪ, ಅಷ್ಟೇನು ಜಲ್ದಿ ಆಗಿಲ್ಲ. ಇಲ್ಲಿ ಹೋಮ ಮಾಡಿಸಿದ್ರಂತ, ಹೋಮ ಇತ್ತೇನು, ಅದಕ್ಕೆ ಅಲ್ಲಿಂದ ಹೋಮ ಪ್ರದಕ್ಷಿಣೆ ಹಾಕಿ ಆಮೇಲೆ ಇಲ್ಲಿ ನವಗ್ರಹ ಗುಡಿ ಇತ್ತು, ನವಗ್ರಹಗೂ ನಮಸ್ತೆ ಮಾಡಿ ಪ್ರದಕ್ಷಿಣೆ ಹಾಕಿದ್ವಿ. ಇಲ್ಲೊಂದು ಸ್ವಲ್ಪ ಫೋಟೋ ತೊಗೊಳ್ಳೋಣ, ಫ್ಯಾಮ್ಲಿ ಫೋಟೋ ಅಂದ್ರೆ ಅಲ್ಲಂತು ನೋಡ್ರಿ. ಫ್ಯಾಮ್ಲಿ ಫೋಟೋ ತೊಗೊಳ್ಲಿಕ್ಕೆ ಮತ್ತು ಅವನದೇ ವೀಡಿಯೋ ಮಾಡಿಕೊಂಡೆ. ಆ್ಯಕ್ಚುಲಿ ಇದು ಹೊಸ ಡ್ರೆಸ್ ಹಾಕಿದ್ವಿ, ಮೊನ್ನೆ ತೋರಿಸಿದ್ನಲ್ಲ ಅಲ್ಲಿ ತೊಗೊಂಡಿದ್ವಲ್ಲ, ಅದು ಹೊಸದು ಹಾಕಿದ್ದೆ. ಸೊ ಇದೇ ಗುಡಿ. ಇಲ್ಲಿಂದನೇ ನಾವು ಯಾವಾಗ ಫಸ್ಟ್ ಟೈಮ್ ಅವ್ನಿಗೆ ಕರ್ಕೊಂಬಂದಿದ್ದ ಆ ಗುಡಿಗೆ. ಆ್ಯಕ್ಚುಲಿ ಹೋಗೇ ಇರಲಿಲ್ಲ ಅವ್ನಿಗೆ ಕರ್ಕೊಂಡು. ಆಮೇಲೆ ಇಲ್ಲೇನು ಮಾಡಬೇಕು ಅಂತಕೊಂಡು ಮಧ್ಯಾಹ್ನ ಸ್ವಲ್ಪ ಸಾಬುದಾನಿ ಕಿಚಡಿ ಮಾಡಿದ್ದೆ ನಾನು ಎಲ್ಲರಿಗೂ ಸಲುವಾಗಿ. ಅದಕ್ಕೆ ಎಲ್ಲರೂ ಸಾಬುದಾನಿ ಕಿಚಡಿ ತಿಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂದ್ಕೊಂಡ್ವಿ. ಅಷ್ಟೊಟ್ಟಿಗೆ ಏನೆಲ್ಲ ರೆಸ್ಟ್ ಮಾಡಬೇಕನ್ನೋಷ್ಟಕ್ಕೆ ಇದು ನಾವು ಗುಡಿ ಆ್ಯಕ್ಚುಲಿ ಆರ್ಡ್ರ್ ಮಾಡಿದ್ವಲ್ಲ, ಸೊ ಅದು ಬಂದಿತ್ತು. ಯಾಕಿದು ಆರ್ಡ್ರ್ ಮಾಡಿದ್ವಿ ಅಂತಂದ್ರೆ ಆಮೇಲೆ ಹೇಳ್ತೀನಿ. ಫಸ್ಟ್ ಇದು ತೆಗಿಯೋಕ್ಕಾಗಲ್ಲಾಗಿತ್ತು, ಸ್ವಲ್ಪ ಅಲ್ಲಿ ಸ್ಪೇಸ್ ಕಡಿಮೆ ಅದ. ಸೊ ಹಂಗಾಗಿ ಒಂದು ಸ್ವಲ್ಪ ತ್ರಾಸ ಆಗಕತ್ತಿತ್ತು. ಆಮೇಲೆ ಹೆಂಗೋ ಮಾಡಿ ಸ್ಲೋಲಿ ತೊಗೊಂಬಂದರು. ಇಲ್ಲಿ ನೋಡಿದ್ರಲ್ಲ, ಇದು ಹೆಂಗೆ ಅಂತಿಕೊಂಡು ಸ್ವಲ್ಪ ಕರೆಕ್ಟೇ ಚಲೋನೇ ಇತ್ತು. ಬಟ್ ಈ ಗುಂಡ್ಯಾನ ಸಲುವಾಗಿ ಏನು ಮಾಡ್ಬೇಕಂತಂದ್ರೆ, ಅವ ಈಗ ದೊಡ್ಡವನಲ್ಲ ಎಲ್ಲ ಹಿಡಿದು ಮಾಡಿದು ಎಳಿತಾನೆ. ಸೊ ದೇವ್ರದ್ದು ಒಂದು ಸ್ವಲ್ಪ ಒಳಗಿದ್ರೇ ಭಾಳ ಚಲೋ ಅಲ್ಲ ಅಂತಿಕೊಂಡು ನಾವು ಒಳಗೆ ಇದ್ದಿಂಥದ್ದು ತರಿಸಿದ್ವಿ. ಇಲ್ಲಿ ನೋಡ್ರಿ, ನಾವು ದೇವ್ರ ಪೂಜೆ ಮಾಡಿದ್ದು. ಏನಾಯ್ತಂದ್ರೆ ಭಾಳ ರಾತ್ರಿ ಆಗಿತ್ತು, 10:30 ಆಗಕತ್ತಿತ್ತು. ಅವ ಆಲ್ರೆಡಿ ಒಂದು ರೌಂಡ್ ಮಲ್ಕೊಂಡು ಎದ್ದಿದ್ದ. ಅವನಿಗೆ ಹಿಡಿಯೋದು ಎಲ್ಲ ಮಾಡೋದು, ಯಾಕಂದ್ರೆ ಪ್ರಸಾದನೂ ಮಾಡೋದಿತ್ತು, ಮೋದಕ್ ಮಾಡೋದಂದ್ರೆ ಸ್ವಲ್ಪ ಟೈಮೇ ಹಿಡಿತದ. ಅಡುಗೆನೂ ಮಾಡ್ಕೋಬೇಕು, ದೇವ್ರ ಪೂಜೆನೂ ಮಾಡ್ಕೋಬೇಕಿತ್ತು. ಸ್ವಲ್ಪ ಟೈಮು 3 ಜನ ಇದ್ದವ್ರು, ಮೂವರಿಗೂ ಒಬ್ರಿಗೆ ಒಂದು ಮನುಷ್ಯನೇ ಬೇಕು ಅವ್ನು ಸಲುವಾಗಿ. ಅಲ್ಲೇ ಟೋಗೋನು ಇದು ಮಾಡಕತ್ತಿದ್ನಲ್ಲ. ಆಯಿತು, ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ತೀರ್ಥ ತೊಗೋಬೇಕಂತ ನಾನ್ತೀವಿ. ಇಲ್ಲಿ ನೋಡ್ರಿ ನಮ್ಮ ಹೀರೋ ಹೆಂಗೆ ಕುಡಿಯಕತ್ತಾನ. ಅದು ಆ್ಯಕ್ಚುಲಿ ತೆಂಗಿನ ನೀರು ಎಷ್ಟು ಚಲೋ ಕುಡಿಯಕತ್ತಾನಲ್ಲ ನೋಡ್ರಿ.